ಮೇಡಮ್ ಅವ್ರೆ, ಈಗ ಈ ಉದ್ಯಾನವನ ನಿರ್ಮಾಣ ಮಾಡಬೇಕು ಅಥವಾ ಸ್ಥಾಪನೆ ಮಾಡುವಂಥ ಯೋಜನೆ ಇದೆಯಲ್ಲ, ಇದು ಅಲ್ಲಿರುವಂಥ ಸ್ಥಳೀಯ ಸಾರ್ವಜನಿಕರಿಗೆ ಅವಕಾಶ ಇರುತ್ತಾ ಅಥವಾ ಕಮರ್ಷಿಯಲ್ ಆಗಿ ಅಂದರೆ ಸಂಶೋಧನೆಗಾಗಿ ನಿರ್ಮಾಣ ಮಾಡುವಂಥ ಸಾಧ್ಯತೆ ಇರುತ್ತಾ? ಸರ್, ಇದು ನೀವು ಹೇಳಿರೋ ಕ್ವಶನ್ ಹೇಗಿದೆ ಅಂದರೆ, ಸ್ಥಳೀಯರಿಗೆ ಕೊಡೋ ಇಚ್ಛೆ ಇದ್ದರೆ ಆಗ್ತಾ ಇರುತ್ತೆ, ಬಟ್ ಅವ್ರಿಗೆ ಯಾವುದೂ ಇಚ್ಛೆ ಇಲ್ಲ. ಇದು ಬರೀ ಕಣ್ಣೊರೆಸೋ ತಂತ್ರ. ಯಾಕೆಂದರೆ ಬೆಂಗಳೂರಿನಲ್ಲಿರೋ ಗಿಡಗಳನ್ನೇ ಇವರು ಉಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ನೋಡಿ, ಬನ್ನೇರುಘಟ್ಟ ಹತ್ರ ಆ ಸುತ್ತಮುತ್ತ ಇರೋ ಕಾಡು ಪ್ರಾಣಿಗಳೆಲ್ಲ ಊರೊಳಗಡೆ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಏನಾದರೂ ಪರಿಹಾರ ಕಂಡ್ಕೊಂಡ್ರ? ಇವ್ರ ಕೈಲೇ ಎಲ್ಲ ಸರ್ಕಾರಗಳು ಇದ್ದಾಗ್ಲೂ ಅವ್ರಿಗೆ ಯಾವತ್ತೂ ಒಂದು ಜನಗಳನ್ನ ಅಥವಾ ಅರಣ್ಯನ ರಕ್ಷಣೆ ಮಾಡಬೇಕಂತ ಇಲ್ಲ. ಎಲ್ಲ ಇನ್ವಾಲ್ವ್ಮೆಂಟು. ಈಗ ಯಾವುದೇ ಆಗಲಿ ಸರ್, ಅರಣ್ಯ ಪ್ರದೇಶದಲ್ಲಿ ಯಾರಾದರೂ ಒಬ್ಬ ಟ್ರೈಬಲ್ಸು, ಆದಿವಾಸಿಗಳು, ರೈತರು ಏನಾದರೂ ಬೆಳೆ ಬೆಳ್ಕೊಂಡ್ರೆ ಅವ್ರನ್ನ ಎಷ್ಟು ನಿರ್ದಾಕ್ಷಿಣ್ಯವಾಗಿ ತೆಗೆದುಬಿಟ್ಟು ಫೆನ್ಸ್ ಹಾಕ್ಬರ್ತಾರೆ. ಅದೇ ಇಲ್ಲಿ ಬೆಂಗಳೂರಂಥ ಕಡೆಯಲ್ಲಿ ಕಾಡುಗೋಡಿ ಆಗಲಿ, ಯಲಹಂಕ ಕಡೆಗಾಗಲಿ ಎಷ್ಟು ಎನ್ಕ್ರೋಚ್ಮೆಂಟ್ ಆಗಿದೆ. ಅರಣ್ಯ ಇಲಾಖೆ ಜಾಗ ಎಷ್ಟು ಒತ್ತುವರಿ ತೆಗೆದಿದ್ದಾರೆ. ಇವರು ಅದನ್ನು ತೆಗೆಯೋದಂತೂ ಕಾಣಿಸೋದಿಲ್ಲ. ಆಮೇಲೆ ನಾವೊಂದು ಎಕ್ಸಾಂಪಲ್ ಹೇಳ್ತೀವಿ, ನೀವು ಸ್ಥಳೀಯರಿಗೆ ಜಾಬ್ ಕೊಡ್ತೀರಾ ಇಲ್ವಾ ಅಂತ. ಈಗ ನಮ್ಮ ಒಂದು 15-20 ವರ್ಷದ ಕೆಳಗಡೆ ಎಲ್ಲ ಅರಣ್ಯ ಇಲಾಖೆಯಿಂದ ಗಿಡಗಳು ಕೊಟ್ಟಿದ್ರು, ಹೊಸ ಲೇಔಟಲ್ಲಿ ಅಗಿಲಿಕ್ಕೆ ಹೇಳಿದರು. ಎಲ್ಲದನ್ನು ಅಗದ್ಬಿಟ್ಟು ಕೊಟ್ಟವರು ಯಾರು ನಮ್ಮ ಏರಿಯಾದವರಲ್ಲ, ನಮ್ಮ ಬೆಂಗಳೂರು ಸಿಟಿಯವರಲ್ಲ. ಫಸ್ಟ್ ಆಫ್ ಆಲ್ ಬೆಂಗಳೂರು ಸಿಟಿ ಆಗಲಿ, ಇಲ್ಲಿ ಲೇಬರ್ಸು ಸಮೇತ ಸಿಗ್ತಾ ಇಲ್ಲ ನಮಗೆ. ಎಲ್ಲಿಂದನೋ ಇವರು ಹೇಳ್ದಂಗೆ ಬಾಂಗ್ಲಾದೇಶದಿಂದನೋ ಬೇರೆ ಕಡೆಯಿಂದನೋ ಕರ್ಕೊಂಡು ಬರ್ತಾರೆ, ಅವರು ಗುಂಡಿಗಳನ್ನ ತೋಡಿ ಹೋಗ್ತಾರೆ. ಈಗ ಸಿಟಿನಲ್ಲಿ ಇಷ್ಟು ಆರ್ಟ್ ಆಫ್ ಸಿಟಿನಲ್ಲಿ ಗಿಡಗಳು ಹಾಕಿರೋದೇ ಎಲ್ಲದನ್ನು ಯಾವುದು ಪ್ಲ್ಯಾನಿಂಗ್ ಆಗಲ್ಲ. ಉದಾಹರಣೆಗೆ ಒಂದು ಎಲೆಕ್ಟ್ರಿಕ್ ಲೈನ್ ಕೆಳಗಡೆ ನೀವು ಒಂದು ಆಕಾಶ ಮಲ್ಲಿಗೆ ಗಿಡ ಹಾಕಿರ್ತಾರೆ. ಅದು ಆಕಾಶ ಮಲ್ಲಿಗೆ ಗಿಡ ಎಷ್ಟು ಎತ್ತರ ಹೋಗುತ್ತೆ, ಅಲ್ಲಿ ಕೆಳಗಡೆ ಎಲೆಕ್ಟ್ರಿಕ್ ಲೈನ್ ಇದೆ ಅಂತ ಒಂದು ಸೆನ್ಸು ಇರೋದಿಲ್ಲ. ಖಾಲಿ